ಎಲ್ಲರಿಗೂ ನಮಸ್ಕಾರ ರೀ. ನಮ್ಮಲ್ಲಿ ಸಿಹಿ ಮಾಡಿದಾಗ ಅದರ ಜೊತೆ ನೆಂಚ್ಕೊಳಕ್ಕೆ ಒಂದೊಂದು ಥರ ಪಲ್ಯ ಮಾಡ್ತಾರೆ. ಹಂಗೆ ಇವತ್ತು ನಾವು ಯಾವುದೇ ಪಲ್ಯ ಮಾಡಿದ್ರೂ, ಹುಗ್ಗಿ ಮಾಡಲಿ, ಹೋಳಿಗೆ ಮಾಡಲಿ, ಯಾವುದೇ ಸ್ವೀಟ್ ಮಾಡಿದಾಗ ಅದ್ರ ಜೊತೆ ನಾವು ನೆಂಚ್ಕೊಳಕ್ಕೆ ಬಾಯಿಗೆ ಹಚ್ಕೊಳಕ್ಕೆ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ. ಹಂಗೆ ಬಾಯಿಗೆ ಹಚ್ಕೊಳಕ್ಕೆ ಒಂದೊಂದು ಪಲ್ಯ ಮಾಡೇ ಮಾಡ್ತಾರೆ. ಹಂಗೆ ಇವತ್ತು ಹುಗ್ಗಿ ಜೊತೆ ಹೋಳಿಗೆ ಜೊತೆ ನಾವು ನೆಂಚ್ಕೊಂಡು ತಿನ್ನುವಂಥ ಒಂದು ಪಲ್ಯ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ಪಲ್ಯ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಚಂದಂತವ ಎಳಿವ 3 ಬದ್ನಿಕಾಯಿ ತೊಗೊಂಡಿವಿ. ಅಂದ್ರೆ 3 ಜನಕ್ಕೆ ಆಗುವಷ್ಟ ನಾವೀಗ ಈ ಪಲ್ಯ ರೆಡಿ ಮಾಡತ್ತೀವಿ. ಇದಕ್ಕೆ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಹಸಿ ಶುಂಠಿ, ಟೊಮೆಟೊ, ಕೊಬ್ಬರಿ ತುರಿ, ಶೇಂಗಾ ಪುಡಿ ನಾವು ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಜಜ್ಜಿ ಅವನು ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಉಳ್ಳಾಗಡ್ಡಿ 1-2 ಅವನು ಕಟ್ ಮಾಡಿ ಇಟ್ಕೊಂಡಿವಿ. ಇಷ್ಟೆಲ್ಲ ಆತಂದ್ರೆ ನಾವು ಒಗ್ಗರಣೆ ರೆಡಿ ಮಾಡ್ಬೋದು. ಇದಕ್ಕೆ ನಾವು ಬದ್ನಿಕಾಯಿ ಏನಿತ್ತಲ್ಲ ಅದನ್ನು ಉದ್ದುದ್ದ ಕಟ್ ಮಾಡ್ಯಾವ್ರಿ. ಒಂದ್ರಾಗ ಅರ್ಧ ಮಾಡಿ, ಅರ್ಧದಾಗ 3 ಪೀಸ್. ಈಗ ನೀರು ಇಟ್ಕೊಂಡು ನೀರು ಒಳಗೆ 1 ಚಮಚ ಉಪ್ಪು ಹಾಕಿ ಅವು ಹೋಳಿ ಇಟ್ಕೊಂಡಂಥ ಎಲ್ಲ ಬದನೆಕಾಯಿನ ಅದ್ರೊಳಗೆ ಹಾಕಿ ಬಿಡತ್ತವ್ರಿ. ನೀವು ಜಾಸ್ತಿ ಹೊತ್ತು ಹಂಗೆ ಇಟ್ರಂದ್ರೆ ಅವ ಕಪ್ಪಾಗಿ ಬಿಡ್ತಾವೆ. ಅದರ ಸಲುವಾಗಿ ಉಪ್ಪಿನ ನೀರೊಳಗೆ ಹಾಕ್ತಾರೆ. ಇನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಜೋಳದ ಹಿಟ್ಟನ್ನು ಹಾಕ್ತಾರೆ ರೀ. ನಿಮ್ಮ ಕಡೆ ಜೋಳದ ಹಿಟ್ಟಿತ್ತಂದ್ರೆ ಜೋಳದ ಹಿಟ್ಟನ್ನು ಹಾಕ್ಬೋದು, ಇಲ್ಲಾಂದ್ರೆ ಉಪ್ಪಿತ್ತಂದ್ರೆ ಉಪ್ಪು ಹಾಕ್ಬೋದು. ಉಪ್ಪು ಹಾಕಿ ಹಿಂಗೆ ಇಟ್ಟು ಬಿಡೋದ್ರಿ ನಾವು ಒಗ್ಗರಣೆ ಇಟ್ಟು ತನಕ. ಈಗ ಒಂದು ಕಡೆ ಇಟ್ಕೊಂಡು ಕಡೆಯದೊಳಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಕತ್ತಿದ್ವಿ. ಎಣ್ಣೆ ಕಾದ ಕೂಡಲೇ ಸಾಸಿವೆ ಆದ ಕೂಡಲೇ ಜೀರಿಗೆ. ಇವು ಜೀರಿಗೆ ಸಾಸಿವೆ ಎರಡೂ ಚಟಪಟ ಅಂದ ಕೂಡಲೇ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇವನ್ನ ನಾವು ಎಣ್ಣೆ ಒಳಗನ ಹಾಕಿಬಿಡೋದ್ರಿ. ಇದ್ರದ್ದು ಘಮ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಇದಾದ ಕೂಡಲೇ ಕರಿಬೇವಿನ ಸೊಪ್ಪು ಹಾಕಿಬಿಡೋದು ನೋಡ್ರಿ. ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕೈ ಆಡಿಸೋದು. ಇದಾದ ನಂತರ ನಾವು ಅದಕ್ಕೆ ಉಳ್ಳಾಗಡ್ಡಿ ಹಾಕ್ತೇವೆ ರೀ. ಉಳ್ಳಾಗಡ್ಡಿ ಹಾಕ್ತಂದ್ರೆ ಅರ್ಧ ಒಗ್ಗರಣೆ ಮುಗ್ದಂಗೆ ಆತ್ರಿ. ಉಳ್ಳಾಗಡ್ಡಿ ಹಾಕಿ ಸರಿ ಸುಮಾರು 3-4 ನಿಮಿಷ ಇದು ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಕೊಂಡ್ಬಿಡೋದ್ರಿ. ಹಿಂಗೆ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ನೀವು ಬೇಯಿಸಿರಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ತೈತಿ. ಈಗ ಮೆತ್ತಗಾಗಬೇಕಾದ್ರೆ ಅರ್ಧ ನಾವು ಉಳ್ಳಾಗಡ್ಡಿ ಬೇಯಿಸಿ ನಾವು ಅದಕ್ಕೆ ಟೊಮೆಟೊ ಸೇರಿಸವ್ರದವ್ರಿ. ಟೊಮೆಟೊ ಸೇರಿಸ್ತಂದ್ರೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ. ಈಗ ಉಳ್ಳಾಗಡ್ಡಿ ಇನ್ನೂ ಮೆತ್ತಗಾಗ್ತೈತೆ ರೀ. ಹಿಂಗೆ ಮೆತ್ತಗಾದಂಥ ಉಳ್ಳಾಗಡ್ಡಿ ನಮ್ಮ ಅಡುಗೆಗೆ ಭಾಳ ರುಚಿ ಕೊಡ್ತೈತೆ ರೀ. ಅದರ ಸಲುವಾಗಿ ಉಳ್ಳಾಗಡ್ಡಿ ಅರ್ಧ ಬೆಂದ ನಂತರ ಟೊಮೆಟೊ ಹಾಕೋದು ಮಸ್ತ್ ರೀ. ಹಿಂಗೆ ಮಾಡಿರಂದ್ರೆ ನಾವು ಮಾಡುವಂಥ ಅಡುಗೆಗಳ ಪೂರ್ಣ ಪ್ರಮಾಣದೊಳಗೆ ರುಚಿ ಆಗ್ತಾವೆ. ಈಗ ನಾವು 1-2 ಇಂಚ ಹುಂಚಿ ಹಾಕಕತ್ತಿದ್ದೀವಿ. ಹುಂಚಿ ನೀವು ಭಾಳ ಅಡುಗೆ ಇತ್ತಂದ್ರೆ ಅದನ್ನು ಪಲ್ಪ್ ಮಾಡಿ ಅಂದ್ರೆ ನೀರು ಹಾಕಿ ನೀವು ಅದನ್ನು ಕಿವುಚಿ ಹಾಕ್ಬೋದು. 1 ಇಂಚ್ ಆಗುವಷ್ಟು ಬೆಲ್ಲ ಹಾಕಕತ್ತಿದ್ದೀವಿ. ಹುಂಚಿ ಬೆಲ್ಲ ಆಗಿತ್ತಂದ್ರೆ ಅಡುಗೆ ಭಾಳ ರುಚಿ. ಅದರ ಸಲುವಾಗಿ ನಾವು ಸ್ವಲ್ಪ ಮಾಡೋರದ ಒಂದು ಕೂಡಲೇ 1-2 ಇಂಚ್ ಹುಂಚಿ ಅಷ್ಟು ಹಾಕಕತ್ತಿದ್ದೀವಿ. ಜಾಸ್ತಿ ಮಾಡೋರಿದ್ರಂದ್ರೆ ಹುಂಚಿ ನೀವು ಅದನ್ನ ನೆನೆ ಇಟ್ಟು ಹತ್ರದ ನೀರದೊಳಗೆ ರಸ ಮಾಡಿ ಕಿವುಚಿ ಹಾಕ್ಬೋದು. ಈಗ ಅದಕ್ಕೆ ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕಿರಿ. ನಿಮಗೆ ಖಾರ ಜಾಸ್ತಿ ಬೇಕಿತ್ತಂದ್ರೆ ಜಾಸ್ತಿ ಹಾಕಿರಿ, ಕಡಿಮೆ ಬೇಕಿತ್ತಂದ್ರೆ ಕಡಿಮೆ ಹಾಕಿರಿ. ನಿಮ್ಮ ಕಡೆ ಯಾವ್ದು ಮಸಾಲೆ ಅವೈಲೇಬಿಲಿಟಿ ಐತಿರಲ್ಲ ಅದನ್ನು ಹಾಕಿರಿ. ಅಡುಗೆ ಮನೆಯೊಳಗೆ ಯಾವ್ದು ಐತಲ್ಲ ಅದನ್ನು ಹಾಕಿರಿ. ಆಮೇಲೆ ಗರಂ ಮಸಾಲ ಇದ್ರೆ ಗರಂ ಮಸಾಲ ಹಾಕಿರಿ, ಸಾಂಬಾರು ಮಸಾಲೆ ಇದ್ರೆ ಸಾಂಬಾರು ಮಸಾಲ ಹಾಕಿರಿ. ರುಚಿ ಭಾಳ ಮಸ್ತ್ ಕೊಡ್ತೈತಿ. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಮಿಶ್ರಣ ಮಾಡ್ಕೊಂಡ್ಬಿಡತ್ತ ನೋಡ್ರಿ. ಹಿಂಗೆ ಮಿಶ್ರಣ ಮಾಡ್ಕೊತಂದ್ರೆ ಇದು ಒಗ್ಗರಣೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತೆ ರೀ. ಈಗ ನೀವು ನೋಡ್ತಿರ್ಬೋದು ಉಳ್ಳಾಗಡ್ಡಿ ಎಲ್ಲ ಕರಿಗಿದವರು ಮೆತ್ತಗಾಗಿದಾವೆ. ಇದಕ್ಕೆ ನಾವು ಏನಿದ್ರೆ ಇನ್ನು 1-2 ನಿಮಿಷದೊಳಗೆ ನಾವೀಗ ಆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬದನೆಕಾಯಿ ಹಾಕವರ್ದೀವಿ. ಅದಕ್ಕಿಂತ ಮೊದಲ ಇನ್ನೂ 1-2 ಪದಾರ್ಥ ಅದಾವೆ. ಈಗ ಬದನೆಕಾಯಿ ಹಾಕಿ ನಾವು ಅದನ್ನು ಸ್ವಲ್ಪ ಹಿಂಗೆ ಎತ್ತರಿಸಿ ಹಿಂಗೆ ಖೀರೋದು ಅಂತಾರೆ ನಮ್ಮ ಕಡೆ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ನಾವು ಇದನ್ನು ನೆಂಚ್ಕೊಂಡು ತಿನ್ನಕ್ಕೆ ಮಾಡಕತ್ತಿದ್ದೀವಿ. ಅದರ ಸಲುವಾಗಿ ನಾವು ಇದಕ್ಕೆ ನೀರು ಬೆರೆಸಂಗಿಲ್ಲ. ಹಿಂಗೆ ಲಿಡ್ ಮುಚ್ಚಿ ಲೋ ಫ್ಲೇಮ್ದೊಳಗೆ ಕಡಿಮೆ ಗ್ಯಾಸ್ ಒಳಗೆ 5-8 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟು ಬಿಡೋದ್ರಿ. ಹಿಂಗೆ ಬೇಯಿಸಿರಂದ್ರೆ ಕರೆಕ್ಟಾಗಿ ಬದನೆಕಾಯಿ ಬೆಂದು ಬರ್ತೈತಿ. ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬದನೆಕಾಯಿ ಬೆಂದು ಬಂದೈತಿ. ಈಗ ನಾವು ಅದನ್ನು ಸರ್ವ್ ಮಾಡ್ಕೋತೀವಿ ರೀ.
ಬಿಸಿ ಜೋಳದ ರೊಟ್ಟಿ, ಉಳ್ಳಾಗಡ್ಡಿ ಪಲ್ಯ, ಆಮೇಲೆ ಮೆಂತ್ಯ ಪಲ್ಯ, ಸೌತೆಕಾಯಿ, ಟೊಮೆಟೊ, ಶೇಂಗಾ ಚಟ್ನಿ, ಮೊಸರು, ಬಿಸಿ ರೊಟ್ಟಿ ಮೇಲೆ ಈ ಉದುರ ಬದನೆಕಾಯಿ. ಇಷ್ಟು ಬದನೆಕಾಯಿ ಇತ್ತಂದ್ರೆ ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ, 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ಅಷ್ಟು ರುಚಿಕಟ್ಟಾಗಿ ಆಗ್ತೈತಿ. ಈ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಇದು ಮಸ್ತ್ ಕಾಂಬಿನೇಷನ್ ಆಕೈತೆ ರೀ. ಈ ರೆಸಿಪಿ ನೋಡಿದ ಕೂಡಲೇ ನೀವು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಈ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.